Golden thought. True success in life is not measured by how much you make, but by how much of difference you make. ಇವತ್ತು ಏನಾಗಿದೆ ಸರ್, ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಯಾನಂದ್ರೆ ಅವ್ನ ಕಡೆ ಎಷ್ಟು ದುಡ್ಡು ಐತಿ, ಅಧಿಕಾರ ಐತಿ. ಇವತ್ತು ಬಹಳ ಜನ ತಪ್ಪು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್, ತಂದೆ ತಾಯಿಗಳು ಕೂಡ. ಮಗ ಸಕ್ಸಸ್ ಆಗ್ಯಾನಂದ್ರೆ ದುಡ್ಡು ಮಾಡತ್ತಾನಂದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರ ಜೀವನದಲ್ಲಿ ನೀವು ಡಿಫರೆನ್ಸ್ ತಗೊಂಬಂದಿದ್ದೀರಿ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಮೊದಲು ಎಷ್ಟಿತ್ತು, ಈಗ ಎಷ್ಟೈತೆ, ಅದು ಸಾಧನೆ ಅಲ್ಲ. ಇನ್ನೊಬ್ಬರು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಿ, ಇನ್ನೊಬ್ಬರಿಗೆ ಜಾಬ್ ಸಿಗಬೇಕು, ಇನ್ನೊಬ್ಬರಿಗೆ ಒಳ್ಳೆ ನಾಲೆಜ್ ಕೊಡಕ್ಕೆ ನೀವು ಎಷ್ಟು ಶ್ರಮ ವಹಿಸಿದ್ದೀರಿ, ದಟ್ ಈಸ್ ರಿಯಲ್ ಸಕ್ಸಸ್. ಅರ್ಥ ಆಗ್ತಾ ಇದೆ? ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಸರ್ ದುಡ್ಡು ಮಾಡಿದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದಿರಿ, ಅದು ಸಕ್ಸಸ್. ಒಬ್ಬ ಡಾಕ್ಟರ್ ಆಗಿ ಸರ್ ದುಡ್ಡು ಮಾಡಿದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರ ಆರೋಗ್ಯವನ್ನು ಕಾಪಾಡಿದಿರಿ, ಉಳಿಸಿದಿರಿ ಪ್ರಾಣವನ್ನ, ದಟ್ ಈಸ್ ಇಂಪಾರ್ಟೆಂಟ್. ಒಬ್ಬ ಶಿಕ್ಷಕರಾಗಿ ಎಷ್ಟು ದುಡ್ಡು ಮಾಡ್ರಿ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ರಿ, ಅದರಿಂದ ಎಷ್ಟು ಜನ ತಮ್ಮ ಜೀವನ ಕಟ್ಕೊಂಡ್ರು, ಅದು ಇಂಪಾರ್ಟೆಂಟ್. ದಟ್ ಈಸ್ ದ ಟ್ರೂ ಸಕ್ಸಸ್. ಬರೀ ದುಡ್ಡು ಮಾಡೋದನ್ನೇ ಸಕ್ಸಸ್ ಅಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿ ದುಡ್ಡು ಮಾಡ್ಕೊಂತ ಹೋದ್ರೆ ಸರ್ ಅದು ಕರ್ಮ ವಾಪಸ್ ಬಂದೇ ಬರ್ತದೆ. ಓಕೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಅದಕ್ಕೆ ಬಹಳ ಅನ್ಯಾಯ ಮಾಡಿ ದುಡ್ಡು ಮಾಡಿದವ್ರು ನೆಮ್ಮದಿಯಿಂದ ಇರುವುದಿಲ್ಲ. ಎಲ್ಲೋ ಏನೋ ಆಗ ದುಡ್ಡು ಖರ್ಚಾಗೆ ಹೋಗ್ಬಿಡ್ತದೆ. ಅದಕ್ಕಾಗಿ ಇನ್ನೊಬ್ಬರ ಲೈಫಲ್ಲಿ ಬದಲಾವಣೆ ತರೋದು ಸಕ್ಸಸ್ ಅಂತ ತಿಳ್ಕೊಂಡು ನಾವು ವರ್ಕ್ ಮಾಡಿದ್ರೆ ಜೀವನ ನೆಮ್ಮದಿಯಿಂದ ಇರ್ತೈತಿ. ನಮಗೂ ಜನ ಸರ್ ಓಕೆ ಒಂದು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಂದ ಇನ್ನೇನೈತಿ? ಓಕೆ, ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಟಲಿಯ ಯಾವ ದ್ವೀಪದಲ್ಲಿ ಎಟ್ನಾ ಪರ್ವತ ಇದೆ? ತಪ್ಪಲಾರದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಸರ್. ಮತ್ತೆ ಈ ವಿಡಿಯೋದೊಳಗೆ ಇವತ್ತು G7 ಶೃಂಗಸಭೆ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿತ್ತಂದ್ರೆ ಫುಲ್ ಜೋಶ್ನಾಗ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಬೇಕು. ಓಕೆ, ಸೊ ಥರ್ಡ್ ಒನ್ ರೈಟ್ ಆನ್ಸರ್, ಥರ್ಡ್ ಒನ್ ರೈಟ್ ಆನ್ಸರ್, ಥರ್ಡ್ ಒನ್ ರೈಟ್ ಆನ್ಸರ್. ಇದು ಥರ್ಡ್ ಒನ್ ಗೋಲ್ಡನ್ ಥಾಟ್. ಟ್ರೂ ಸಕ್ಸಸ್ ಇನ್ ಲೈಫ್ ಇಸ್ ನಾಟ್ ಮೆಜರ್ಡ್ ಬೈ ಹೌ ಮಚ್ ಯು ಮೇಕ್, ಬಟ್ ಬೈ ಹೌ ಮಚ್ ಆಫ್ ಡಿಫರೆನ್ಸ್ ಯು ಮೇಕ್. ಇವತ್ತು ಏನಾಗಿದೆ ಸರ್, ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಯಾನಂದ್ರೆ ಅವ್ನ ಕಡೆ ಎಷ್ಟು ದುಡ್ಡು ಐತಿ, ಅಧಿಕಾರ ಐತಿ. ಇವತ್ತು ಬಹಳ ಜನ ತಪ್ಪು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್, ತಂದೆ ತಾಯಿಗಳು ಕೂಡ. ಮಗ ಸಕ್ಸಸ್ ಆಗ್ಯಾನಂದ್ರೆ ದುಡ್ಡು ಮಾಡತ್ತಾನಂದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರ ಜೀವನದಲ್ಲಿ ನೀವು ಡಿಫರೆನ್ಸ್ ತಗೊಂಬಂದಿದ್ದೀರಿ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಮೊದಲು ಎಷ್ಟಿತ್ತು, ಈಗ ಎಷ್ಟೈತೆ, ಅದು ಸಾಧನೆ ಅಲ್ಲ. ಇನ್ನೊಬ್ಬರು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಿ, ಇನ್ನೊಬ್ಬರಿಗೆ ಜಾಬ್ ಸಿಗಬೇಕು, ಇನ್ನೊಬ್ಬರಿಗೆ ಒಳ್ಳೆ ನಾಲೆಜ್ ಕೊಡಕ್ಕೆ ನೀವು ಎಷ್ಟು ಶ್ರಮ ವಹಿಸಿದ್ದೀರಿ, ದಟ್ ಈಸ್ ರಿಯಲ್ ಸಕ್ಸಸ್. ಅರ್ಥ ಆಗ್ತಾ ಇದೆ? ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಸರ್ ದುಡ್ಡು ಮಾಡಿದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದಿರಿ, ಅದು ಸಕ್ಸಸ್. ಒಬ್ಬ ಡಾಕ್ಟರ್ ಆಗಿ ಸರ್ ದುಡ್ಡು ಮಾಡಿದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರ ಆರೋಗ್ಯವನ್ನು ಕಾಪಾಡಿದಿರಿ, ಉಳಿಸಿದಿರಿ ಪ್ರಾಣವನ್ನ, ದಟ್ ಈಸ್ ಇಂಪಾರ್ಟೆಂಟ್. ಒಬ್ಬ ಶಿಕ್ಷಕರಾಗಿ ಎಷ್ಟು ದುಡ್ಡು ಮಾಡ್ರಿ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ರಿ, ಅದರಿಂದ ಎಷ್ಟು ಜನ ತಮ್ಮ ಜೀವನ ಕಟ್ಕೊಂಡ್ರು, ಅದು ಇಂಪಾರ್ಟೆಂಟ್. ದಟ್ ಈಸ್ ದ ಟ್ರೂ ಸಕ್ಸಸ್. ಬರೀ ದುಡ್ಡು ಮಾಡೋದನ್ನೇ ಸಕ್ಸಸ್ ಅಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿ ದುಡ್ಡು ಮಾಡ್ಕೊಂತ ಹೋದ್ರೆ ಸರ್ ಅದು ಕರ್ಮ ವಾಪಸ್ ಬಂದೇ ಬರ್ತದೆ. ಓಕೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಅದಕ್ಕೆ ಬಹಳ ಅನ್ಯಾಯ ಮಾಡಿ ದುಡ್ಡು ಮಾಡಿದವ್ರು ನೆಮ್ಮದಿಯಿಂದ ಇರುವುದಿಲ್ಲ. ಎಲ್ಲೋ ಏನೋ ಆಗ ದುಡ್ಡು ಖರ್ಚಾಗೆ ಹೋಗ್ಬಿಡ್ತದೆ. ಅದಕ್ಕಾಗಿ ಇನ್ನೊಬ್ಬರ ಲೈಫಲ್ಲಿ ಬದಲಾವಣೆ ತರೋದು ಸಕ್ಸಸ್ ಅಂತ ತಿಳ್ಕೊಂಡು ನಾವು ವರ್ಕ್ ಮಾಡಿದ್ರೆ ಜೀವನ ನೆಮ್ಮದಿಯಿಂದ ಇರ್ತೈತಿ. ನಮಗೂ ಜನ ಸರ್ ಓಕೆ ಒಂದು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಂದ ಇನ್ನೇನೈತಿ? ಓಕೆ, ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಟಲಿಯ ಯಾವ ದ್ವೀಪದಲ್ಲಿ ಎಟ್ನಾ ಪರ್ವತ ಇದೆ? ತಪ್ಪಲಾರದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಸರ್. ಮತ್ತೆ ಈ ವಿಡಿಯೋದೊಳಗೆ ಇವತ್ತು G7 ಶೃಂಗಸಭೆ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿತ್ತಂದ್ರೆ ಫುಲ್ ಜೋಶ್ನಾಗ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಬೇಕು. ಓಕೆ, ಸೊ ಥರ್ಡ್ ಒನ್ ರೈಟ್ ಆನ್ಸರ್, ಥರ್ಡ್ ಒನ್ ರೈಟ್ ಆನ್ಸರ್, ಥರ್ಡ್ ಒನ್ ರೈಟ್ ಆನ್ಸರ್. ಇದು ಥರ್ಡ್ ಒನ್ ಗೋಲ್ಡನ್ ಥಾಟ್. ಟ್ರೂ ಸಕ್ಸಸ್ ಇನ್ ಲೈಫ್ ಇಸ್ ನಾಟ್ ಮೆಜರ್ಡ್ ಬೈ ಹೌ ಮಚ್ ಯು ಮೇಕ್, ಬಟ್ ಬೈ ಹೌ ಮಚ್ ಆಫ್ ಡಿಫರೆನ್ಸ್ ಯು ಮೇಕ್. ಇವತ್ತು ಏನಾಗಿದೆ ಸರ್, ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಯಾನಂದ್ರೆ ಅವ್ನ ಕಡೆ ಎಷ್ಟು ದುಡ್ಡು ಐತಿ, ಅಧಿಕಾರ ಐತಿ. ಇವತ್ತು ಬಹಳ ಜನ ತಪ್ಪು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್, ತಂದೆ ತಾಯಿಗಳು ಕೂಡ. ಮಗ ಸಕ್ಸಸ್ ಆಗ್ಯಾನಂದ್ರೆ ದುಡ್ಡು ಮಾಡತ್ತಾನಂದ್ರೆ ಸಕ್ಸಸ್ ಅಲ್ಲ. ಎಷ್ಟು ಜನರ ಜೀವನದಲ್ಲಿ ನೀವು ಡಿಫರೆನ್ಸ್ ತಗೊಂಬಂದಿದ್ದೀರಿ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಮೊದಲು ಎಷ್ಟಿತ್ತು, ಈಗ ಎಷ್ಟೈತೆ, ಅದು ಸಾಧನೆ ಅಲ್ಲ. ಇನ್ನೊಬ್ಬರು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಿ, ಇನ್ನೊಬ್ಬರಿಗೆ ಜಾಬ್ ಸಿಗಬೇಕು, ಇನ್ನೊಬ್ಬರಿಗೆ ಒಳ್ಳೆ ನಾಲೆಜ್ ಕೊಡಕ್ಕೆ ನೀವು ಎಷ್ಟು ಶ್ರಮ ವಹಿಸಿದ್ದೀರಿ,